ರವಿಕುಮಾರ್ ಯಾರು ಹಾಗಾದ್ರೆ? ಕೋಟಿ ಕೋಟಿ ಲಂಚದ ಮಾಸ್ಟರ್ ಈ ರವಿಕುಮಾರ್ ಹಿನ್ನೆಲೆ ಏನು? ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತಾ ಹೋಗ್ತೀವಿ ನೋಡಿ. ನಿಗಮದ ಕೋಟಿ ಬಕಾಸುರ ಈ ರವಿಕುಮಾರ್ ಯಾರು? ಆತನ ಹಿನ್ನೆಲೆ ಏನು? ನೋಡಿ, ಸಿಂಪಲ್ ಮನುಷ್ಯ ಅಂತ ಹೇಳ್ಕೊಳ್ಳೋ ಇವರ ಅಸಲಿ ಕಹಾನಿ ಏನ್ ಗೊತ್ತಾ? ಕೋಟಿ ಕೋಟಿ ಲಂಚ ಕೇಳಿದ್ದಂತಹ ರವಿಕುಮಾರ್ ಅವರ ರಾಜಕೀಯ ಹಿನ್ನೆಲೆ ಏನು? ಅಸಲಿಗೆ ಈ ಬೋವಿ ನಿಗಮದ ನಾಮ ನಿರ್ದೇಶಿತ ಅಧ್ಯಕ್ಷ ರವಿಕುಮಾರ್ ಇದಾರಲ್ಲ, ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರಾಗಿರ್ತಾರೆ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಕೂಡ ಆಗಿದ್ರು. ಯಾವಾಗ ಟಿಕೆಟ್ ಇಂದ ವಂಚಿತರಾಗ್ತಾರೆ ಆಗ ಆ ಸಂದರ್ಭದಲ್ಲಿ ಇವರಿಗೆ ಬೋವಿ ನಿಗಮದ ಅಧ್ಯಕ್ಷ ಸ್ಥಾನ ಒಲಿದು ಬರುತ್ತೆ. ಮತ್ತೊಂದು ಕಡೆ ಗಮನಿಸಬೇಕಾಗಿರುವಂತಹ ವಿಚಾರ ಅಂತ ಅಂದ್ರೆ, ರವಿಕುಮಾರ್ ವಿರುದ್ಧ ಈಗಾಗಲೇ ಒಂದು ಕೇಸ್ ಕೂಡ ಇದೆ. ಅದು 2021-22ರ ಉದ್ಯಮಶೀಲತೆ ಯೋಜನೆ ಮಂಜೂರಾತಿ ವಿಚಾರದಕ್ಕೆ ಸಂಬಂಧಪಟ್ಟಂತ ಕೇಸ್. ಅದು ಮಂಜೂರಾತಿ ಪತ್ರಕ್ಕೆ ರವಿಕುಮಾರ್ ಫೇಕ್ ಸೈನ್ ಅನ್ನ ಮಾಡಿದ್ದಂತ ಆರೋಪ ಇದೆ. 60 ಫಲಾನುಭವಿಗಳ ನಕಲಿ ಮಂಜೂರಾತಿಯನ್ನ ರವಿಕುಮಾರ್ ಸೃಷ್ಟಿಸಿದ್ರು. ಅದರಲ್ಲಿ 1.83 ಕೋಟಿ ಅಕ್ರಮ ಇದೆ ಎಸಗಿದ್ದಾರೆ ಅನ್ನುವಂತ ಆರೋಪದಡಿ ಈ ಒಂದು ದೂರು ಕೂಡ ದಾಖಲಾಗಿತ್ತು. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಈ ದೂರು ದಾಖಲಾಗಿತ್ತು. ರವಿಕುಮಾರ್ ವಿರುದ್ಧ ಪ್ರಧಾನ ವ್ಯವಸ್ಥಾಪಕ ನಾಗರಾಜಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ 2021-22ರ ಸಂದರ್ಭದಲ್ಲಿ. ಅಂದ್ರೆ ನೋಡಿ, ಹಿಂದೆಯಿಂದಲೂ ಕೂಡ ಒಂದು ಕೇಸ್ ಬೇರೆ ಇದೆ ಅಂತ ಅಂದ್ರೆ ಅದು ಹೇಗೆ ಹೇಳ್ತಾ ಇದ್ದಾರೆ ನಾನು ಲಂಚ ಕೇಳಿಲ್ಲ ಅಂತ? ಫೇಕ್ ಸೈನ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಥ ಕೇಸ್ ಇದೆ. ಮತ್ತೊಂದು ಕಡೆ ಈ ಥರದ್ದೆಲ್ಲ ಹಿಂದೆ ಕೂಡ ಇವರು ಮಾಡ್ಕೊಂಡು ಬಂದಿದ್ರು ಅನ್ನುವಂಥದ್ದಕ್ಕೆ ಸಾಕ್ಷಿ ಏನು ಅಂತಂದರೆ, ಇವ್ರ ವಿರುದ್ಧ ದಾಖಲಾಗಿರುವಂಥ ಒಂದು ಕಂಪ್ಲೇಂಟು. ಇವ್ರ ವಿರುದ್ಧ ಪ್ರಧಾನ ವ್ಯವಸ್ಥಾಪಕರಾದಂಥ ನಾಗರಾಜಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅದರ ಆರೋಪ ಕೂಡ ಇವರು ಎದುರಿಸ್ತಾ ಇದ್ದಾರೆ. ಈಗ ಬೋವಿ ನಿಗಮದ ಅಧ್ಯಕ್ಷರ ಚೇಂಬರ್ನಲ್ಲಿ ಈ ಕೋಟಿ ಕೋಟಿಯ ಡೀಲ್ ನಡೆದಿರುವಂತಹ ಒಂದು ವಿಡಿಯೋ ಏನು ನೋಡ್ತಾ ಇದ್ದೀವಿ, ಆ ವಿಡಿಯೋದಲ್ಲಿರೋದು ನಾನೇ, ಆದರೆ ನಾನು ಲಂಚ ಕೇಳಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಂಬೋದು? ಆಮೇಲೆ ಮತ್ತೊಂದು, ಈಗ ನನ್ನ ಮೇಲೆ ಯಾರೋ ಷಡ್ಯಂತ್ರ ಮಾಡೋದಕ್ಕೆ ಯಾರಿಗೋ ಕಮಿಷನ್ ಕೊಟ್ಟಿಲ್ಲ, ಅವ್ರಿಗೆ ಕಮಿಷನ್ ಕಟ್ಟಾಗಿದೆ, ಅದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಅವರೇ ಒಪ್ಕೋತಾ ಇದ್ದಾರೆ. ಕಮಿಷನ್ ವಿಚಾರ ಯಾವಾಗ ಚರ್ಚೆ ಆಗಿದೆ ಅಂತಂದರೆ, ಈಗ ನೋಡಿ, ಕಮಿಷನ್ ಕೊಡದೇ ಇದ್ದಂಥ ಕಾರಣಕ್ಕಾಗಿಯೇ ಅವ್ರ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಇವ್ರು ಇಷ್ಟು ದಿವಸ ಕಮಿಷನ್ ಕೊಡ್ತಾ ಇದ್ರು, ಇವರು ಕಮಿಷನ್ ತಗೋತಾ ಇದ್ರು ಅಂತಲೇ ಅರ್ಥ ಆಗುತ್ತಲ್ಲ. ಅದೇ ಕಾರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಪಕ್ಷಗಳು ಸಾಲು ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು. ಆಮೇಲೆ ಇವರು ಹಿನ್ನೆಲೆ, ರಾಜಕೀಯ ಇತಿಹಾಸ, ಆಮೇಲೆ ಇವರು ಹಿಸ್ಟ್ರಿ ಹೇಗೆ ಬಂದರು, ಹೇಗೆ ಅಂತಂದರೆ ಟಿಕೆಟ್ ವಂಚಿತರಾದರು ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಈ ಒಂದು ಬೋವಿ ನಿಗಮದ ಅಧ್ಯಕ್ಷ ಸ್ಥಾನ ಒಲಿದು ಬಂದಿರುತ್ತೆ.